ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಗೊಂದಲ ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಈ ಸಾರಿ ಬೆಸ್ಕಾಂ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ. ಸಿಕ್ಕ ಮನೆಗೆ ಹೋಗಿ ಈ ಮನೆಯಲ್ಲಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಹೊರಗಡೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಈ ಹಿಂದೆ ಬಿಬಿಎಂಪಿ ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಕಳ್ಳಾಟ ಆಡಿದ್ದನ್ನ ನಾವು ಬಯಲಿಗೆಳೆದಿದ್ವಿ. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಅಂತ. ಯಾಕ್ರಿ ಜಾತಿ ಜನಗಣತಿ ಸ್ಟಿಕ್ಕರ್ ಅಂಟಿಸ್ತೀರಾ ಅಂತ ಸಿಬ್ಬಂದಿಗೆ ಜನ ತರಾಟೆ ತಗೊಂಡಿರುವಂತಹ ಘಟನೆ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಜಾತಿ ಕೇಳದೆ ಹೀಗೆ ಮಾಡೋದೆಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಟಿಕ್ಕರ್ ಆಗ್ತಿದೆ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಕೋಡ್ ಜನರೇಟ್ ಆದ ಸ್ಟಿಕ್ಕರ್ನ ಮನೆ ಮನೆಗೂ ಅಂಟಿಸಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆಯವರು ಯಾರೋ ಬರಬೇಕು. ನೀವು ಕೆಬಿ ಅವರು ಯಾಕೆ ಬಂದು ಇಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ಕೆಬಿ ಅವರ ಏನ್ ವಿಚಾರಕ್ಕೆ ಸ್ಟಿಕ್ಕರ್ ಆಗ್ತಿದ್ದೀರಾ ಸರ್? ಸರ್, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ತರ ಸ್ಟಿಕ್ಕರ್ ನಮ್ಮ ಬೆಸ್ಕಾಂ 6 ನಂಬರ್ ಮೀಟರ್ ನಂಬರ್ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಜನರೇಟ್ ಆದ ಸ್ಟಿಕ್ಕರ್ ನ ಮನೆ ಮನೆಗೂ ಅಂಟಿಸಿ ಅಂತ ಹೇಳಿದ್ದಾರೆ ಸರ್. ಸರ್, ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲ ಬೇರೆ ಯಾರೋ ಬರಬೇಕು. ನೀವು ಕೆಬಿ ಅವರು ಯಾಕೆ ಬಂದು ಇಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಗೊಂದಲ ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಈ ಸಾರಿ ಬೆಸ್ಕಾಂ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ. ಸಿಕ್ಕ ಮನೆಗೆ ಹೋಗಿ ಈ ಮನೆಯಲ್ಲಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಹೊರಗಡೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಈ ಹಿಂದೆ ಬಿಬಿಎಂಪಿ ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಕಳ್ಳಾಟ ಆಡಿದ್ದನ್ನ ನಾವು ಬಯಲಿಗೆಳೆದಿದ್ವಿ. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಅಂತ. ಯಾಕ್ರಿ ಜಾತಿ ಜನಗಣತಿ ಸ್ಟಿಕ್ಕರ್ ಅಂಟಿಸ್ತೀರಾ ಅಂತ ಸಿಬ್ಬಂದಿಗೆ ಜನ ತರಾಟೆ ತಗೊಂಡಿರುವಂತಹ ಘಟನೆ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಜಾತಿ ಕೇಳದೆ ಹೀಗೆ ಮಾಡೋದೆಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಟಿಕ್ಕರ್ ಆಗ್ತಿದೆ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಕೋಡ್ ಜನರೇಟ್ ಆದ ಸ್ಟಿಕ್ಕರ್ ನ ಮನೆ ಮನೆಗೂ ಅಂಟಿಸಿ ಅಂತ ಹೇಳಿದ್ದಾರೆ ಸರ್. ಸರ್, ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆಯವರು ಯಾರೋ ಬರಬೇಕು. ನೀವು ಕೆಬಿ ಅವರು ಯಾಕೆ ಬಂದು ಇಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ಕೆಬಿ ಅವರ ಏನ್ ವಿಚಾರಕ್ಕೆ ಸ್ಟಿಕ್ಕರ್ ಆಗ್ತಿದ್ದೀರಾ ಸರ್? ಸರ್, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ತರ ಸ್ಟಿಕ್ಕರ್ ನಮ್ಮ ಬೆಸ್ಕಾಂ 6 ನಂಬರ್ ಮೀಟರ್ ನಂಬರ್ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಜನರೇಟ್ ಆದ ಸ್ಟಿಕ್ಕರ್ ನ ಮನೆ ಮನೆಗೂ ಅಂಟಿಸಿ ಅಂತ ಹೇಳಿದ್ದಾರೆ ಸರ್. ಸರ್, ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲ ಬೇರೆ ಯಾರೋ ಬರಬೇಕು. ನೀವು ಕೆಬಿ ಅವರು ಯಾಕೆ ಬಂದು ಇಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಗೊಂದಲ ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಈ ಸಾರಿ ಬೆಸ್ಕಾಂ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ. ಸಿಕ್ಕ ಮನೆಗೆ ಹೋಗಿ ಈ ಮನೆಯಲ್ಲಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಹೊರಗಡೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಈ ಹಿಂದೆ ಬಿಬಿಎಂಪಿ ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಕಳ್ಳಾಟ ಆಡಿದ್ದನ್ನ ನಾವು ಬಯಲಿಗೆಳೆದಿದ್ವಿ. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಅಂತ. ಯಾಕ್ರಿ ಜಾತಿ ಜನಗಣತಿ ಸ್ಟಿಕ್ಕರ್ ಅಂಟಿಸ್ತೀರಾ ಅಂತ ಸಿಬ್ಬಂದಿಗೆ ಜನ ತರಾಟೆ ತಗೊಂಡಿರುವಂತಹ ಘಟನೆ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಜಾತಿ ಕೇಳದೆ ಹೀಗೆ ಮಾಡೋದೆಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಟಿಕ್ಕರ್ ಆಗ್ತಿದೆ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಕೋಡ್ ಜನರೇಟ್ ಆದ ಸ್ಟಿಕ್ಕರ್ ನ ಮನೆ ಮನೆಗೂ ಅಂಟಿಸಿ ಅಂತ ಹೇಳಿದ್ದಾರೆ ಸರ್. ಸರ್, ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆಯವರು ಯಾರೋ ಬರಬೇಕು. ನೀವು ಕೆಬಿ ಅವರು ಯಾಕೆ ಬಂದು ಇಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ಕೆಬಿ ಅವರ ಏನ್ ವಿಚಾರಕ್ಕೆ ಸ್ಟಿಕ್ಕರ್ ಆಗ್ತಿದ್ದೀರಾ ಸರ್? ಸರ್, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ತರ ಸ್ಟಿಕ್ಕರ್ ನಮ್ಮ ಬೆಸ್ಕಾಂ 6 ನಂಬರ್ ಮೀಟರ್ ನಂಬರ್ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಜನರೇಟ್ ಆದ ಸ್ಟಿಕ್ಕರ್ ನ
ಮನೆ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಸರ್ ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್. ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲ ಬೇರೆ ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಗೊಂದಲ, ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಈ ಸಾರಿ ಬೆಸ್ಕಾಂ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ. ಸಿಕ್ಕ ಮನೆಗೆ ಹೋಗಿ ಈ ಮನೆಯಲ್ಲಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಹೊರಗಡೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಈ ಹಿಂದೆ BBMP ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಕಳ್ಳಾಟ ಆಡಿದ್ದನ್ನ ನಾವು ಬಯಲಿಗೆಳೆದಿದ್ವಿ. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಅಂತ. ಯಾಕ್ರಿ ಜಾತಿ ಜನಗಣತಿ ಸ್ಟಿಕ್ಕರ್ ಅಂಟಿಸ್ತೀರಾ ಅಂತ ಸಿಬ್ಬಂದಿಗೆ ಜನ ತರಾಟೆ ತಗೊಂಡಿರುವಂತ ಘಟನೆ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಜಾತಿ ಕೇಳದೆ ಹೀಗೆ ಮಾಡೋದೆಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಟಿಕ್ಕರ್ ಆಗ್ತಿದೆ. ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಕೋಡ್ ಜನರೇಟ್ ಆದ ಸ್ಟಿಕ್ಕರ್ನ ಮನೆ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್. ಸಮಾಜ ಕಲ್ಯಾಣ ಇಲಾಖೆಯವರು ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. KV ಅವರ ಏನ್ ವಿಚಾರಕ್ಕೆ ಸ್ಟಿಕ್ಕರ್ ಆಗ್ತಿದ್ದೀರಾ ಸರ್? ಸರ್, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ತರ ಸ್ಟಿಕ್ಕರ್ ನಮ್ಮ ಬೆಸ್ಕಾಂ 6 ನಂಬರ್ ಮೀಟರ್ ನಂಬರ್ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಜನರೇಟ್ ಆದ ಸ್ಟಿಕ್ಕರ್ನ ಮನೆ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್. ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲ ಬೇರೆ ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಗೊಂದಲ, ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಈ ಸಾರಿ ಬೆಸ್ಕಾಂ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ. ಸಿಕ್ಕ ಮನೆಗೆ ಹೋಗಿ ಈ ಮನೆಯಲ್ಲಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಹೊರಗಡೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಈ ಹಿಂದೆ BBMP ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಕಳ್ಳಾಟ ಆಡಿದ್ದನ್ನ ನಾವು ಬಯಲಿಗೆಳೆದಿದ್ವಿ. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಅಂತ. ಯಾಕ್ರಿ ಜಾತಿ ಜನಗಣತಿ ಸ್ಟಿಕ್ಕರ್ ಅಂಟಿಸ್ತೀರಾ ಅಂತ ಸಿಬ್ಬಂದಿಗೆ ಜನ ತರಾಟೆ ತಗೊಂಡಿರುವಂತ ಘಟನೆ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಜಾತಿ ಕೇಳದೆ ಹೀಗೆ ಮಾಡೋದೆಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಟಿಕ್ಕರ್ ಆಗ್ತಿದೆ. ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಕೋಡ್ ಜನರೇಟ್ ಆದ ಸ್ಟಿಕ್ಕರ್ನ ಮನೆ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್. ಸಮಾಜ ಕಲ್ಯಾಣ ಇಲಾಖೆಯವರು ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. KV ಅವರ ಏನ್ ವಿಚಾರಕ್ಕೆ ಸ್ಟಿಕ್ಕರ್ ಆಗ್ತಿದ್ದೀರಾ ಸರ್? ಸರ್, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ತರ ಸ್ಟಿಕ್ಕರ್ ನಮ್ಮ ಬೆಸ್ಕಾಂ 6 ನಂಬರ್ ಮೀಟರ್ ನಂಬರ್ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಜನರೇಟ್ ಆದ ಸ್ಟಿಕ್ಕರ್ನ ಮನೆ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್. ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲ ಬೇರೆ ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಗೊಂದಲ, ಮತ್ತೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಈ ಸಾರಿ ಬೆಸ್ಕಾಂ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ. ಸಿಕ್ಕ ಮನೆಗೆ ಹೋಗಿ ಈ ಮನೆಯಲ್ಲಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಹೊರಗಡೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಈ ಹಿಂದೆ BBMP ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಕಳ್ಳಾಟ ಆಡಿದ್ದನ್ನ ನಾವು ಬಯಲಿಗೆಳೆದಿದ್ವಿ. ಇದೀಗ ಬೆಸ್ಕಾಂ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಅಂತ. ಯಾಕ್ರಿ ಜಾತಿ ಜನಗಣತಿ ಸ್ಟಿಕ್ಕರ್ ಅಂಟಿಸ್ತೀರಾ ಅಂತ ಸಿಬ್ಬಂದಿಗೆ ಜನ ತರಾಟೆ ತಗೊಂಡಿರುವಂತ ಘಟನೆ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಜಾತಿ ಕೇಳದೆ ಹೀಗೆ ಮಾಡೋದೆಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಟಿಕ್ಕರ್ ಆಗ್ತಿದೆ. ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಕೋಡ್ ಜನರೇಟ್ ಆದ ಸ್ಟಿಕ್ಕರ್ನ ಮನೆ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್. ಸಮಾಜ ಕಲ್ಯಾಣ ಇಲಾಖೆಯವರು ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ? ನಂಬರ್ ಇಲ್ಲ, ಏನಿಲ್ಲ. KV ಅವರ ಏನ್ ವಿಚಾರಕ್ಕೆ ಸ್ಟಿಕ್ಕರ್ ಆಗ್ತಿದ್ದೀರಾ ಸರ್?
ಸರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ತರ ಸ್ಟಿಕ್ಕರ್ ನಮ್ಮ ಬೆಸ್ಕಾಂ 6 ನಂಬರ್ ಮೀಟ್ ನಂಬರ್ ಹಾಕಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಜನರೇಟ್ ಆದ ಸ್ಟಿಕ್ಕರ್ ನ ಮನೆಗೂ ಅನ್ಸಿ ಅಂತ ಹೇಳಿದ್ದಾರೆ ಸರ್. ಸರ್ ಬಟ್ ಇದು ಜಾತಿ ಗಣತಿ ಬಂದ್ಬಿಟ್ಟು ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲ ಬೇರೆ ಯಾರೋ ಬರಬೇಕು, ನೀವು KV ಅವ್ರು ಯಾಕೆ ಬಂದು ಇಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸುಮ್ಮನೆ ನೀವು ಬಂದು ಸ್ಟಿಕ್ಕರ್ ಅಂಟಿಸ್ತೀರಾ, ನಂಬರ್ ಇಲ್ಲ ಏನಿಲ್ಲ.